very first question. Biotechnology started a great revolution in the field of agriculture. Justify. ಸೊ ಕೃಷಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದೆ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಹೇಗೆ ಅಂತ ಕೇಳಿದ್ದಾರೆ. Indian government was established separate corporation in 1986 about the development of biotechnology. ಬಯೋಟೆಕ್ನಾಲಜಿ ಅಭಿವೃದ್ಧಿಗಾಗಿ ಸಪರೇಟ್ ಕಾರ್ಪೊರೇಷನ್ 1986ರಲ್ಲಿ ಇಂಡಿಯನ್ ಗವರ್ಮೆಂಟ್ ಭಾರತೀಯ ಸರ್ಕಾರ ಸ್ಥಾಪಿಸಿತು. ಡ್ಯೂ ಟು ದಿಸ್ ಗ್ರೇಟ್ ರೆವಲ್ಯೂಷನ್ ವಾಸ್ ಸ್ಟಾರ್ಟೆಡ್ ಇನ್ ಅಗ್ರಿಕಲ್ಚರ್. ಸೊ ಇದರಿಂದಾಗಿ ಕೃಷಿಯಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಥ್ರೂ ದ ಪ್ರೊಸೀಜರ್ ಆಫ್ ಗ್ರಾಫ್ಟಿಂಗ್ ಇನ್ ಪ್ಲಾಂಟ್ಸ್ ಅಂಡ್ animals and by the use of new seeds, medicines, fertilizers, organic fertilizers, developed hybrid seeds, soya beans, maize, cotton, etc. have been developed. ಈ ಜೈವಿಕ ತಂತ್ರಜ್ಞಾನದಿಂದ ಹೇಗೆ ಕ್ರಾಂತಿ ಆಯಿತು ಅಂತಂದ್ರೆ, ಗ್ರಾಫ್ಟಿಂಗ್ ಅಂದ್ರೆ ಕಸಿ ತಂತ್ರಜ್ಞಾನ. ಓಕೆ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ನಡೆಯುತ್ತಿರುವಂತಹ ಹೈಬ್ರಿಡ್ ತಳಿಗಳನ್ನ ಅಭಿವೃದ್ಧಿಪಡಿಸುವುದು. ಅದನ್ನ ನೀವು ಹೈನುಗಾರಿಕೆಯಲ್ಲಿ ನೋಡಬಹುದು, ಅದೇ ರೀತಿ ಸಸ್ಯಗಳಲ್ಲೂ ನೋಡ್ತೀರಾ ಅಲ್ವಾ. ಸೊ ಅಂಡ್ ಬೈ ಯೂಸ್ ಆಫ್ ನ್ಯೂ ಸೀಡ್ಸ್, ಹೊಸ ಹೊಸ ಬೀಜಗಳ ಉತ್ಪಾದನೆ, ಮೆಡಿಸಿನ್ಸ್ ಔಷಧಿಗಳು, ಫರ್ಟಿಲೈಸರ್ಸ್ ಅಂದ್ರೆ ಗೊಬ್ಬರಗಳು, ಅದೇ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಜೈವಿಕ ಗೊಬ್ಬರಗಳು, ಡೆವಲಪ್ಡ್ ಹೈಬ್ರಿಡ್ ಸೀಡ್ಸ್ ಅನ್ನ ಬೀಜಗಳನ್ನು ಉತ್ಪಾದಿಸಲಾಗುತ್ತೆ. ಸೋಯಾಬೀನ್ ಅಲ್ಲಿ, ಮೇಜ್ ಗೋಧಿಯಲ್ಲಿ ಮತ್ತು ಕಾಟನ್ ಹತ್ತಿ ಎಟ್ಸೆಟ್ರಾ ಇವೆಲ್ಲ ಆಗಿರೋದು ಜೈವಿಕ ತಂತ್ರಜ್ಞಾನ. Okay, in recent times plant biotechnology, environment biodiversity and medical biotechnology are also being used. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಸ್ಯಗಳ ಜೈವಿಕ ತಂತ್ರಜ್ಞಾನ, ಪರಿಸರ, ಬಯೋಡೈವರ್ಸಿಟಿ ಜೈವಿಕ ವೈವಿಧ್ಯತೆ. ಬಯೋಡೈವರ್ಸಿಟಿ ಅಂತಂದ್ರೇನು? ಜೈವಿಕ ವೈವಿಧ್ಯತೆ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ರೀತಿಯಾಗಿ ಮೆಡಿಕಲ್ ಬಯೋಟೆಕ್ನಾಲಜಿ ಅಂತ, ಆ ಮೆಡಿಕಲ್ಗೆ ಔಷಧ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ. ಸೊ ಇದರಲ್ಲಿ ಹಾರ್ಮೋನ್ ಥೆರಪಿ ಅದೆಲ್ಲ ಬರುತ್ತೆ. ಓಕೆ, ಸೊ ಈ ರೀತಿ ಯಾವ ಯಾವ ಕ್ಷೇತ್ರಗಳಲ್ಲಿ ಬಯೋಟೆಕ್ನಾಲಜಿ ಕಾಲಿಟ್ಟಿದೆಯೋ ಅಲ್ಲಿ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಕೃಷಿಯಲ್ಲೂ ಕೂಡ ಇದೇ ರೀತಿ ರೆವಲ್ಯೂಷನ್ ನಡೀತಾ ಇದೆ. ಅಗ್ರಿಕಲ್ಚರಲ್ ಆಲ್ಸೋ ರೆವಲ್ಯೂಷನ್ ಇಸ್ ಸ್ಟಾರ್ಟೆಡ್ ಬೈ ಬಯೋಟೆಕ್ನಾಲಜಿ. ಓಕೆ.